ಹೆಲೋ ಫ್ರೆಂಡ್ಸ್, ನೇಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಜಾಲಿ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ತಿಳಿಸ್ಕೊಡೋಣ ಅಂತ ಇದ್ದೀನಿ. ಇವತ್ತು ಗುಜರಾತ್ ಜಾಲಿ ಬಗ್ಗೆ ತಿಳಿಸ್ಕೊಡ್ತೀನಿ. ಜಾಲಿಗಳಲ್ಲಿ ಇಂಪೋರ್ಟೆಡು ಸಿಗುತ್ತೆ, ಗುಜರಾತ್ ಸಿಗುತ್ತೆ, ಆಮೇಲೆ ಕೇರಳದ್ದು ಲೋಕಲ್ ಜಾಲೀಸು ಕೂಡ ಸಿಗುತ್ತೆ. ನಾನಿವತ್ತು ಗುಜರಾತ್ ಜಾಲಿ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ತಿಳಿಸ್ಕೊಡೋಣ ಅಂತ ಇದ್ದೀನಿ. ಗುಜರಾತ್ ಜಾಲಿಲಿ ಸುಮಾರು ಒಂದು 12 to 14 ಪ್ಯಾಟರ್ನ್ಸ್ ಸಿಗುತ್ತೆ ನಿಮಗೆ. ಕಾಂಪೌಂಡ್ ಮಾಡೋದಾಗಿದ್ರೆ, ಪಾರ್ಟಿಷನ್ ವಾಲ್ಸ್ ಮಾಡೋದಾಗಿದ್ರೆ ಇದನ್ನು ಯೂಸ್ ಮಾಡಿ ಮಾಡ್ಕೋಬೋದು. ಒಂದು ಪ್ಯಾಟರ್ನ್ ತಗೊಂಡ್ರೆ ಇವಾಗ ಅದರಲ್ಲಿ ತುಂಬ ಡಿಸೈನ್ಸ್ ಕೂಡ ನಾವು ಮಾಡ್ಕೋಬೋದು. ಅದು ನಮ್ಮ ಮೈಂಡ್ ಸೆಟ್ಗೆ ಬಿಟ್ಟಿರೋದು. ನಮಗೆ ಯಾವ ಪ್ಯಾಟರ್ನ್ ಬೇಕು, ಒಂದು 4-5 ರೀತಿಲಿ ಇಟ್ಟು ನೋಡಿದ್ರೆ ನಮಗಿರೋ ಯಾವ ಪ್ಯಾಟರ್ನ್ ಇಷ್ಟ ಆಗುತ್ತೋ ಅದನ್ನು ಚೂಸ್ ಮಾಡ್ಕೋಬೋದು. ನೋಡಿ, ಇದೆಲ್ಲ ಗುಜರಾತ್ ಜಾಲಿಲಿ ಒಂದು 2 ಸೈಜ್ ಬರುತ್ತೆ. ಒಂದು 8x8 ಬರುತ್ತೆ, ಇನ್ನೊಂದು 8.5x8.5 ಬರುತ್ತೆ. ಓಕೆನಾ. ಇವಾಗ ಗುಜರಾತ್ ಜಾಲಿಲಿ ಪ್ಯೂರ್ ಕ್ಲೇ ಬರಲ್ಲ. ಗುಜರಾತ್ ಜಾಲಿಲಿ ಸ್ವಲ್ಪ ಸೆರಾಮಿಕ್ ಪೌಡರ್ ಕೂಡ ಮಿಕ್ಸ್ ಇರುತ್ತೆ. ಇಂಪೋರ್ಟೆಡ್ ಲೋಕಲ್ ಜಾಲೀಸಲ್ಲಾದರೆ ಪ್ಯೂರ್ ಕ್ಲೇ ಬರುತ್ತೆ. ಇದರಲ್ಲಿ ಸ್ವಲ್ಪ ಸೆರಾಮಿಕ್ ಪೌಡರ್ ಮಿಕ್ಸ್ ಇರುತ್ತೆ. ಫ್ಯೂಚರಲ್ಲಿ ಫುಲ್ ಪ್ಯೂರ್ ಕ್ಲೇ ಮಾಡೋ ಪ್ಲ್ಯಾನಿಂಗ್ಸ್ ಕೂಡ ಇವರಲ್ಲಿ ಇದೆ. ಇನ್ನು ಜಾಲಿ ಬಗ್ಗೆ ಹೇಳೋದಾದರೆ, ಇದನ್ನು ಫಸ್ಟು ಮೊಘಲವರು ಸ್ಟಾರ್ಟ್ ಮಾಡಿರೋದು ಈ ಜಾಲಿ ವರ್ಕ್ಸು ಮತ್ತು ವಿಂಡೋಸು. ಕೆಲವೊಬ್ಬರು ವಿಂಡೋಸಲ್ಲಿ ಮೊಘಲರು ಫಸ್ಟು ವಿಂಡೋಸ್ ಎಲ್ಲ ಈ ಜಾಲಿಲೇ ಮಾಡ್ಕೋತಿದ್ರು. ಇವಾಗ ಈ ರೀತಿಯಾಗಿ ಫಿನಿಶ್ಡ್ UPVC ವಿಂಡೋಸ್ ಅದೇನೂ ಇರಲಿಲ್ಲ, ಈ ರೀತಿಯೇ ಮಾಡ್ತಿದ್ರು. ಮತ್ತು ಇದನ್ನು ನಾವು ಈ ಜಾಲೀಸಲ್ಲಿ ಸೀಲಿಂಗ್ ಕೂಡ ಹಾಕ್ತಾರೆ. ಓಕೆ, ಸೀಲಿಂಗ್ ಫ್ಯಾಬ್ರಿಕೇಷನ್ ವರ್ಕ್ ಮಾಡಿ ಅದ್ರ ಮೇಲೆ ಸೀಲಿಂಗ್ ಹಾಕ್ತಾರೆ. ಓಪನಿಂಗ್ ಸ್ಪೇಸಲ್ಲಿ ಸೀಲಿಂಗ್ ಹಾಕ್ತಾರೆ. ಆಮೇಲೆ ಸ್ಟೇರ್ ಕೇಸ್ ಸೈಡ್ಗೆ ಬೇಕು ಅಂದರೆ ಜಾಲಿನೇ ಯೂಸ್ ಮಾಡ್ತಾರೆ. ಕಾಂಪೌಂಡ್ ವಾಲ್ಸ್ ಆದರೂ ಜಾಲಿನೇ ಯೂಸ್ ಮಾಡ್ತಾರೆ. ಪ್ರೈಸ್ ಕಂಪ್ಯಾರಿಟಿವ್ಲಿ ಯೋಚನೆ ಮಾಡಿದರೆ ಲೋಕಲ್ ಜಾಲೀಸು ಫಿನಿಶಿಂಗ್ ಸ್ವಲ್ಪ ಕಡಿಮೆ ಇರುತ್ತೆ, ಬಟ್ ಬೆಸ್ಟ್ ಚೀಪ್ ಪ್ರೈಸ್ಗೆ ಸಿಗುತ್ತೆ ನಿಮಗೆ. ಗುಜರಾತ್ಗೆ ಇದು ಮಾಡಿದ್ರೆ ಒಂದು ಒಳ್ಳೆ ಪ್ರೈಸ್, ಅಂದರೆ ಒಂದು ಕಂಪ್ಯಾರಿಟಿವ್ಲಿ ಇಂಪೋರ್ಟೆಡ್ಗೆ ಇದು ಮಾಡಿದರೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಫುಲ್ ಫಿನಿಶಿಂಗ್ ಸೇಮ್ ಇಂಪೋರ್ಟೆಡ್ ಫಿನಿಶಿಂಗಲ್ಲೇ ಸಿಗುತ್ತೆ ನಿಮಗೆ, ಬಟ್ ಸ್ವಲ್ಪ ಸೆರಾಮಿಕ್ ಪೌಡರ್ ಮಿಕ್ಸ್ ಇರುತ್ತೆ. ಅಂದರೆ ಲೈಫು ಸ್ವಲ್ಪ ಕಡಿಮೆ ಕೊಡುತ್ತೆ ಅಂತ. ಇವಾಗ ಇಂಪೋರ್ಟೆಡ್ ಜಾಲೀಸು 10 years ಲೈಫ್ ಕೊಟ್ಟರೆ ಇದು ಒಂದು 8 years ಕೊಡ್ಬೋದು. ಅಂದರೆ ಫ್ಯೂಚರಲ್ಲಿ ಇದು ಸ್ವಲ್ಪ ಪುಡಿ ಆಗ್ತಾ ಬರೋ ಚಾನ್ಸಸ್ ಇರುತ್ತೆ. ವಾಟರ್ ಅಬ್ಸರ್ವೇಷನ್ ಜಾಸ್ತಿ ಆದಾಗ ಪುಡಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ ಇದರ ಫಿನಿಶಿಂಗ್ ಯಾವ ರೀತಿ ಇದೆ ಅಂತ. ಇನ್ನು 8.5x8.5 ಜಾಲಿ ತಗೊಳ್ಳೋದಾದರೆ ಇದು 3 inches ಥಿಕ್ನೆಸ್ ಬರುತ್ತೆ. 8.5x8.5 ಜಾಲಿ 1 square feetಗೆ 2 ಪೀಸ್ ಬೇಕಾಗುತ್ತೆ. ಹಾಗೆ 8x8 ಆದರೆ 2.25 pieces per square feetಗೆ ಬೇಕಾಗುತ್ತೆ. ನೋಡಿ, ಇವಾಗ ಒಂದು ಈ ಜಾಲಿಲಿ ಎಷ್ಟೆಲ್ಲ ಪ್ಯಾಟರ್ನ್ಸ್ ಮಾಡ್ಬೋದು ಅಂತ. ಒಂದು ಈ ರೀತಿಯಾಗೂ ಮಾಡ್ಬೋದು, ಇಲ್ಲ ಲೋಟಸ್ ಪ್ಯಾಟರ್ನು ಕೂಡ ನೀವು ಮಾಡ್ಕೋಬೋದು. ತುಂಬ ಪ್ಯಾಟರ್ನ್ಸ್ ಇದರಲ್ಲಿ ಮಾಡ್ಬೋದು. ಇದು ಹೋಗ್ತಾ ಇದು ಫೋಟೋಸ್ ತೋರಿಸ್ತಾ ಹೋಗುತ್ತೆ. ನೋಡಿ ಯಾವ ರೀತಿ ಎಲ್ಲ ನಮಗೆ ಬೇಕು ಅದು. ಇನ್ನೊಂದು ಈ ಜಾಲಿನೇ ಯೂಸ್ ಮಾಡೋದ್ರಿಂದ ಒಂದು ನಮಗೆ ಔಟ್ಸೈಡ್ ಏನು ನಡೀತಿದೆ ಅದು ಕಾಣಿಸುತ್ತೆ. ಓಕೆ, ಓಪನಿಂಗ್ ಇರುತ್ತೆ. ಬೆಳಕಿಲ್ಲ ಅಂದರೆ ಬೆಳಕು ಬರುತ್ತೆ. ಆಮೇಲೆ ಮಳೆ, ಇವಾಗ ಜಾಸ್ತಿ ಮಳೆ ಬರ್ತಾ ಇದೆ ಅಂದರೆ ಕ್ಯಾಂಪ್ ಜಾಲಿ ಅಂತ ಒಂದು ಬರುತ್ತೆ. ಕ್ಯಾಪ್ ಇರುತ್ತೆ, ಅದು ಫುಲ್ ಕವರ್ ಇರುತ್ತೆ. ಅದನ್ನೇ ಯೂಸ್ ಮಾಡ್ಕೋಬೋದು ಮಳೆ ಸ್ವಲ್ಪ ಜಾಸ್ತಿ ಇದ್ದರೆ. ಅಥವಾ ತುಂಬ ಕೂಲ್ ಇರುತ್ತೆ. ಟೆರಕೋಟಾ ಪ್ರಾಡಕ್ಟ್ಸ್ ಏನೇ ಇದ್ದರೂ ಕೂಡ ಅದು ತುಂಬ ಹೆವಿ ಕೂಲ್ ಇರುತ್ತೆ. ಕೂಲು ಇರುತ್ತೆ. ಹೀಟ್ ಇದ್ದಾಗ ಕೂಲ್ ಎರಡನ್ನು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ತೇವೆ. ನೋಡಿ ಈ ರೀತಿಯಾಗೂ ಮಾಡ್ಕೋಬೋದು. ಇವಾಗ ಫಸ್ಟ್ ಫ್ಲೋರಲ್ಲಿದೆ. ಇವಾಗ ಎಲ್ಲರೂ ಸ್ಟೀಲ್ದು ಸೇಫ್ಟಿಗೆ ಏನಿದೆ ಅದನ್ನು ಸ್ಟೀಲಲ್ಲಿ ಹಾಕೋತಾರೆ. ಅದನ್ನು ನಾವು ಜಾಲಿ ಯೂಸ್ ಮಾಡ್ಕೋಬೋದು. ಇದು ಸೀಲಿಂಗ್ ಹಾಕಿರೋದು. ಈ ರೀತಿಯಾಗಿ ನಾವು ಸೀಲಿಂಗ್ಗೆ ಯೂಸ್ ಮಾಡ್ಕೋಬೋದು. ಫ್ಯಾಬ್ರಿಕೇಷನ್ ವರ್ಕ್ ಮಾಡಿ ಯೂಸ್ ಮಾಡ್ಕೋಬೋದು. ನನ್ನ ಹತ್ರ ಸೀಲಿಂಗ್ದು ಅಷ್ಟೇನು ಪಿಕ್ಚರ್ಸ್ ಇಲ್ಲ, ಬಟ್ ಈ ರೀತಿಯಾಗಿ ಇದಕ್ಕೆ ಲೈಟಿಂಗ್ಸ್ ಕೂಡ ಹಾಕ್ಬೋದು. ಇಲ್ಲಿ ಸೆಂಟ್ರಲ್ಲಿ 2 ವೈಟ್ ಕಲರ್ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ನಿಮಗೆ ಎಷ್ಟು ಲೈಟ್ಸ್ ಬೇಕೋ ಅಷ್ಟು ನೀವು ಯೂಸ್ ಮಾಡ್ಕೋಬೋದು. ಮತ್ತು ನಿಮಗೆ ಏನಾದರೂ ಇನ್ಸರ್ಟ್ಸ್ ಬರುತ್ತೆ ಅಂತಾಗಲಿ, ಅಥವಾ ಪಕ್ಷಿಗಳಿದೆ, ಬೆಕ್ಕಿರುತ್ತೆ, ಈ ರೀತಿಯೆಲ್ಲ ಇದ್ದಾಗ ನಿಮಗೆ ಯಾವ ರೀತಿದು ಜಾಲಿ ಕಂಫರ್ಟೇಬಲ್ ಅನಿಸುತ್ತೋ, ಇದಕ್ಕೆ ಕ್ಯಾಂಪ್ ಜಾಲಿ ಅಂತ ಹೇಳ್ತಾರೆ. ಇದರಲ್ಲೆಲ್ಲ ನಾವು ಜಾಸ್ತಿ ಪಕ್ಷಿಗಳು ಇದೆಲ್ಲ ಬರೋದು ಸ್ವಲ್ಪ ಕಷ್ಟ. ಅಂದರೆ ಹೊರಗಡೆ ಗೂಡು ಕಟ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಯಾಕೆಂದರೆ ಅದೊಂದು ಒಳ್ಳೆ ಕ್ಯಾಪ್ ಥರ ಇರುತ್ತೆ. ಬಟ್ ಮಳೆ ಬಂದಾಗ ಎಲ್ಲ ನೀರು ಒಳಗೆ ಬರಲ್ಲ, ಆ ರೀತಿ ಇದು ತಡೆಯುತ್ತೆ.
ಇದನ್ನು ಲೇಯಿಂಗ್ ಮಾಡೋದಕ್ಕೆ ಎಕ್ಸ್ಪರ್ಟ್ ಲೇಯರ್ಸೇ ಬೇಕು ಅಂತಿಲ್ಲ. ನಮ್ಮ ನಾರ್ಮಲ್ ಲೇಯರ್ಸ್ ಯಾರಿರ್ತಾರೆ, ಮೇಸ್ತ್ರಿಗಳು ಯಾರಿರ್ತಾರೆ ಅವ್ರ ಕೈಯಿಂದನೇ ಮಾಡಿಸ್ಕೋಬೋದು. ಎಡೆಸಿವ್ ಯೂಸ್ ಮಾಡ್ಕೋಬೋದು. ಇದಕ್ಕೆ ರಾಫ್ ಸಿಮೆಂಟ್ ಯೂಸ್ ಮಾಡ್ಕೋಬೋದು, ಅಥವಾ ಅದರಲ್ಲಿ ಫೆವಿಕಾಲ್ದು ಬರುತ್ತೆ ಬ್ರ್ಯಾಂಡು, ಆಮೇಲೆ ವಾಲ್ಬೆರಿ, ವೆಬರು, ಈ ಥರ ಎಲ್ಲ ಬರುತ್ತಲ್ಲ, ಎಡೆಸಿವ್ ಯೂಸ್ ಮಾಡಿ, ವೈಟ್ ಸಿಮೆಂಟ್ ಯೂಸ್ ಮಾಡಿ ಮಾಡ್ಕೋಬೋದು. ಮತ್ತು ಸೆಂಟ್ರಲ್ಲಿ ಕ್ರೌಟಿಂಗ್ ಕೂಡ ಕೊಡ್ಬೋದು ನೀವು. ಓಕೆನಾ, ಅದು ನಿಮ್ಮ ಥಾಟ್ಸ್ಗೆ ಬಿಟ್ಟಿರೋದು. ಆಮೇಲೆ ಇದರಲ್ಲಿ ನಿಮಗೆ ಕಲರ್ಸ್ ಸಿಗಲ್ಲ. ಟೆರಕೋಟದಲ್ಲಿ ಯಾವತ್ತೂ ನಿಮಗೆ ಕಲರ್ ಸಿಗಲ್ಲ. ನೀವು ಪೇಂಟ್ ಮಾಡ್ಕೋಬೋದು. ವಾಟರ್ ಬೇಸ್ಡ್ ಪೇಂಟ್ ಬರುತ್ತೆ, ಟೆರಕೋಟಾ ಪೇಂಟು. ಆ ಪೇಂಟ್ ತಂದು ಆ ಎಲ್ಲ ಹಾರ್ಡ್ವೇರ್ ಶಾಪಲ್ಲಿ ಸಿಗುತ್ತೆ. ನಿಮಗೆ ಯಾವ ಕಲರ್ ಬೇಕು ಆ ಕಲರಲ್ಲಿ ನೀವು ಪೇಂಟ್ ಮಾಡ್ಕೋಬೋದು. ನೋಡಿ, ಈ ರೀತಿ ಒಂದೊಂದು ಪ್ಯಾಟರ್ನ್, ಒಂದು ಲೇಯರ್ಗೊಂದು ನೀವು ಡಿಫ್ರೆಂಟ್ ಪ್ಯಾಟರ್ನ್ಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನಿಮಗೆ ಯಾವ ಪ್ಯಾಟರ್ನ್ಸ್ ಬೇಕು, ಸಮ್ ಪ್ಯಾಟರ್ನ್ಸನ್ನು ಸೆಲೆಕ್ಟ್ ಮಾಡಿ ನೀವು ಈ ರೀತಿಯಾಗಿ ಮಾಡ್ಕೋಬೋದು. ನೋಡಿ, ಇದೆಲ್ಲ ವೈಟ್ ಪೇಂಟ್ ಮಾಡಿರೋದು. ಓಕೆನಾ, ಮತ್ತು ನೀವು ಗುಜರಾತ್ ಜಾಲಿಗೆ ಪೇಂಟ್ ಮಾಡಿದ್ದಷ್ಟು ಲೈಫ್ ಕೊಡುತ್ತೆ. ಓಕೆ, ಪೇಂಟ್ ನೀವೆಷ್ಟು ಮಾಡ್ತೀರೋ ಅಷ್ಟೂ ಲೈಫ್ ಕೊಡುತ್ತೆ. ವಾಟರ್ ಅಬ್ಸರ್ವೇಷನ್ ಸ್ವಲ್ಪ ಕಡಿಮೆ ಇರುತ್ತೆ, ಮತ್ತು ಮಳೆ ಬಂದಾಗ ಪಾಚಿ ಇಟ್ಕೊಳ್ಳುತ್ತೆ. ಇದೆಲ್ಲ ಪ್ರಾಬ್ಲಮ್ಸು ಸ್ವಲ್ಪ ಗುಜರಾತ್ ಜಾಲಿಲಿ ಬರೋ ಚಾನ್ಸು. ಗುಜರಾತ್ ಅಷ್ಟೇ, ಲೋಕಲಲ್ಲೂ ಅಷ್ಟೇ ಈ ಥರ ಪ್ರಾಬ್ಲಮ್ ಸ್ವಲ್ಪ ಬರೋದು ಜಾಸ್ತಿ ಇರುತ್ತೆ. ಇದು ಸೀಲಿಂಗ್ ಹಾಕಿರೋ ಫೋಟೋ. ತುಂಬ ಅಂದರೆ ನಾವು ಮೇಲೆ ಸೀಲಿಂಗ್ ನೋಡುವಾಗಲೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಈ ರೀತಿಯಾಗಿ ಫ್ಯಾಬ್ರಿಕೇಷನ್ ಮಾಡ್ಕೋಬೇಕು. ಓಕೆನಾ, ಇದೊಂದು ಫೋಟೋ ಇತ್ತು ನನ್ನ ಹತ್ರ, ಅದನ್ನು ನಾನು ಅಟ್ಯಾಚ್ ಮಾಡಿದ್ದೀನಿ. ಯಾವ ಸೈಜ್ ಜಾಲಿ ಇದೆಯೋ ಆ ಸೈಜ್ಗೆ ಕರೆಕ್ಟಾಗಿ ಪರ್ಲಿಂಗ್ ಅಂದರೆ ಸ್ಟ್ರಕ್ಚರ್ ಮಾಡಿ ನಾವು ಈ ರೀತಿಯಾಗಿ ಯೂಸ್ ಮಾಡ್ಕೋಬೋದು. ಇದ್ರ ಮೇಲೆ ಗ್ಲಾಸ್ ಕೂಡ ಹಾಕ್ತಾರೆ ಕೆಲವೊಬ್ಬರು. ನೋಡಿ, ಈ ರೀತಿ ಬ್ಯಾಕ್ಗ್ರೌಂಡು ಯಾವ ರೀತಿ ಕಾಣಿಸುತ್ತೆ ನೋಡಿ. ಇದು ತುಂಬ ಚೆನ್ನಾಗಿದೆ. ಇದು ಲೋಟಸ್ ಜಾಲಿ. ನಾನು ಆವಾಗಲೂ ಒಂದು ತುಂಬ ಪ್ಯಾಟರ್ನ್ಸ್ ಮಾಡ್ಬೋದು ಅಂತ ಹೇಳಿದ್ನಲ್ಲ, ಇದು ಲೋಟಸ್ ಟೈಪು ಇದೆ. ಈ ರೀತಿಯೂ ಮಾಡ್ಕೋಬೋದು. ನೋಡಿ, ಈ ಅಂದರೆ 2 ವಾಲ್ ಇರುತ್ತೆ ಸೆಂಟ್ರಿಗೆ. ಇಲ್ಲ ಕೆಲವೊಬ್ಬರು ಚಿಕ್ಕದಾಗಿ ಒಂದು ಶಾಪ್ ಏನಾದರೂ ಓಪನ್ ಮಾಡಿರ್ತಾರೆ. ಫಸ್ಟ್ ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಇರುತ್ತೆ. ಆವಾಗ ಕಡಿಮೆ ಬಜೆಟಲ್ಲಿ ಏನೋ ಒಂದು ಮಾಡ್ಕೊಳ್ಳೋಣ ಅಂತ ಇದ್ದರೆ, ಒಂದು ಒಳ್ಳೆ ಲುಕ್ಕು ಚೆನ್ನಾಗಿ ಕೊಡಬೇಕು ಅಂತ ಏನಾದ್ರು ಯೋಚನೆ ಮಾಡ್ತಿದ್ರೆ ಈ ರೀತಿಯೂ ಮಾಡ್ಬೋದು. ಇವಾಗ ಕ್ಯಾಂಪ್ ಜಾಲಿ, ಇದು ಗಾರ್ನೆಟ್ ಜಾಲಿ ಅಂತ ಹೇಳ್ತಾರೆ. ಇದು ಫುಲ್ ಓಪನ್ ಇರುತ್ತೆ. ಇದಕ್ಕೆಲ್ಲ ಕಾಸ್ಟ್ ವೈಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಓಕೆನಾ, ಬೇರೆ ನಾರ್ಮಲ್ ಪ್ಯಾಟರ್ನ್ಸ್ಗೆಲ್ಲ ಅಷ್ಟೇನು ಬರಲ್ಲ. ಅಂದರೆ ತುಂಬ ಕಡಿಮೆ ಪ್ರೈಸಲ್ಲೇ ಸಿಗುತ್ತೆ ನಿಮಗೆ. ಬಟ್ ಕ್ಯಾಂಪ್ ಜಾಲಿ, ಗಾರ್ನೆಟ್ ಜಾಲಿ ಮತ್ತು ಸ್ಲೈಸ್ ಜಾಲಿ ಎಲ್ಲ ಇರುತ್ತೆ. ಅದಕ್ಕೆಲ್ಲ ಸ್ವಲ್ಪ ಪ್ರೈಸ್ ವೈಸು ಸ್ವಲ್ಪ ಜಾಸ್ತಿನೇ ಬರುತ್ತೆ. ಓಪನ್ ಕಿಚನ್ ಮಾಡೋರೆಲ್ಲ ಈ ಥರ ಇದನ್ನು ಜಾಲಿನ ಯೂಸ್ ಮಾಡ್ಕೋಬೋದು. ಓಪನ್ ಕಿಚನ್ಗೂ ತುಂಬ ಚೆನ್ನಾಗಿರುತ್ತೆ ಈ ಜಾಲಿ, ನೀವು ಯೂಸ್ ಮಾಡ್ಕೋಬೋದು. ಇದು ಒಂದು ಪೀಸು, ಅಂದರೆ ಒಂದು ಜಾಲಿ ನಿಮಗೆ ಒಂದು 2.5 ವೆಯ್ಟ್ ಬರುತ್ತೆ. 2.5 to 2.6 ವೆಯ್ಟ್ ಇರುತ್ತೆ. ಇಷ್ಟೇ. ಇನ್ನೂ ಜಾಲಿ ಬಗ್ಗೆ, ಗುಜರಾತ್ ಜಾಲಿ ಬಗ್ಗೆ ಹೇಳೋದಕ್ಕೆ ಏನೂ ಇಲ್ಲ. ಅಂದರೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ, ಇಷ್ಟು ಹೇಳ್ಬೋದು. ನಾವು ಯಾವುದೋ ಒಂದು ಮೂವಿ ನೋಡ್ತೀವಿ ಅಥವಾ ಯಾವುದೋ ಒಂದು ಒಳ್ಳೆ ಪ್ಲೇಸ್ಗೆ ಹೋದಾಗ ನಾವು ಈ ರೀತಿ ನೋಡಿದಾಗ ನಮಗನ್ಸುತ್ತೆ, ನಮಗೂ ಈ ಥರದ್ದೊಂದು ಇದ್ದರೆ, ಈ ಥರ ನಾವು ಮಾಡಿಸಿದ್ರೆ ಚೆನ್ನಾಗಿರುತ್ತಲ್ವ ಅಂತ. ಆ ರೀತಿ ಅಂದ್ಕೊಂಡ್ರೆ ನಾವು ಗುಜರಾತ್ ಜಾಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ಚೀಪ್ ಆ್ಯಂಡ್ ಬೆಸ್ಟಾಗಿ ಮಾಡ್ಕೋಬೋದು ಅಂತ. ನೋಡಿ, ಇವಾಗ ಈ ಡಿಸೈನ್ ತೋರಿಸ್ತಿದೆಯಲ್ವ, ಈ 2 ಪ್ಯಾಟರ್ನ್ಗೂ ಕಾಸ್ಟ್ ವೈಸ್ ಸ್ವಲ್ಪ ಜಾಸ್ತಿನೇ ಬರುತ್ತೆ. ಬಟ್ ಒಂದು ಲುಕ್ ಇದೆಯಲ್ಲ, ಅದು ತುಂಬ ಸ್ಟ್ಯಾಂಡರ್ಡ್ ಆಗಿದೆ ಅಲ್ವಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾನು ಮಾಡೋ ಎಲ್ಲ ವೀಡಿಯೋಸ್ ಫಸ್ಟ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.